They are all in Indian. Yes. It's very nice here. Okay. Namaskara. ನಮಸ್ಕಾರ. ಗುರು, ಈ ನೈಟ್ ಟೈಮ್ ಕ್ಯಾಂಪಿಂಗ್ ಆಗಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ ಗುರು. ಯಾವ ಕಡೆಯಿಂದ ಯಾರು ಬರ್ತಾರೋ, ಎಲ್ಲಿಂದ ಯಾರು ಬರ್ತಾರೋ ಅಂತ ಏನೂ ಗೊತ್ತಾಗಲ್ಲ. ಈವ್ನಿಂಗು ನಾನು ಫುಡ್ಡನ್ನು ಆರ್ಡ್ರ್ ಮಾಡಿದೆ, ಬಟ್ ಈ ಜಾಗಕ್ಕಂತೂ ಬಂದೇ ಇಲ್ಲ ಫುಡ್ ಏನು. ಲೈಟ್ ಒಂದು ಪವರ್ ಬ್ಯಾಂಕ್ ಈ ಥರ ಒಂದು ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅದೇ ಮುರುಡೇಶ್ವರ. ಯಾರೂ ಇಲ್ಲ ಗೈಸ್. ಇಷ್ಟು ನೋಡಿ, ಇದು ನಮ್ಮನೆ ನೋಡಿ, ಇದೆಲ್ಲ ಬೀಚೆ. ಕತ್ತಲು, ಯಾರೂ ಇಲ್ಲ. ನಾನು ಒಬ್ಬನು ಕ್ಯಾಂಪಿಂಗ್ ಮಾಡ್ತಾಯಿದ್ದೀನಿ ಇಲ್ಲಿ. ನೀವು I too a crane driver before. Crane driver. Yeah. I'm 68. 68 years. ನೋಡಿ ಗೈಸ್, ಫಾರಿನರ್ಸ್ ಎಲ್ಲ ಯಾವ ಥರ ಬಂದಿದ್ದಾರೋ ನೋಡಿ ಗೈಸ್. ಕುದುರೆ ಯಾವ ಥರ ಇದೆಯೋ, ಎಷ್ಟು ಚೆನ್ನಾಗಿದೆಯೋ. ಅಲ್ಲಿ ನಿಮಗೆ ಮುಂದೆ ಕಾಣಿಸ್ತಾ ಇದೆ ಅಲ್ವಾ, ನೋಡಿ ಅದೇ ಮುರುಡೇಶ್ವರ ಟೆಂಪಲು ಕಾಣಿಸ್ತಾ ಇದೆ ಅಲ್ವಾ. ಇದು ಬಂದ್ಬಿಟ್ಟು ನಮ್ಮ ಜಗತ್ತಲ್ಲೇ 2ನೇ ಅತಿ ದೊಡ್ಡ ಒಂದು ಶಿವನ ವಿಗ್ರಹ ಆಗಿದೆ. ನೋಡಿ ಗೈಸ್, ಎಲ್ಲ ಒಂದು ಟೂರಿಸ್ಟು ಬಂದಿರೋದು. ಎಲ್ಲ ಸ್ಕೂಲ್ಸಿಂದ, ಎಲ್ಲ ಕಾಲೇಜಸ್ಸಿಂದ ಎಲ್ಲ ಬಂದಿರ್ತಾರೆ. ನಮಸ್ತೆ, ನಿಮ್ಮ ಹೆಸರು? ಚಂದ್ರು. ಓಕೆ. ಹೈ ಗೈಸ್, ಇವಾಗ ಟೈಮ್ ಬಂದುಬಿಟ್ಟು 5 ಗಂಟೆ ಆದರೆ ಆಗ್ತಾಯಿದೆ. ನಾನು 3:30ಗೆ ಒಂದು ರೈಲ್ವೆ ಸ್ಟೇಷನಿಂದ ಆದರೆ ಬಂದು ಎಲ್ಲ ಒಂದು ಮೆಟೀರಿಯಲ್ಸನ್ನೆಲ್ಲ ಇಲ್ಲಿ ಇಟ್ಟಿದ್ದೀನಿ ನಾನು. ಸೊ ನಾನು ಟೆಂಟನ್ನು ಒಂದು ಪೂರ್ ಮಾಡೋಕ್ಕೆ ಒಂದು ಜಾಗ ನಾನು ನೋಡ್ತಾ ಇದ್ದೆ. ಸೊ ನನಗೆ ಬಂದುಬಿಟ್ಟು ಈ ಬೀಚ್ ಹತ್ರ ಒಳ್ಳೆ ಪ್ಲೇಸ್ ಅನಿಸ್ತು. ಎಲ್ಲರೂ ಹೇಳ್ತಾಯಿದ್ರು ಬೀಚ್ ಹತ್ರ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾನು ಬೀಚ್ ಹತ್ರ ಆದರೆ ಇವಾಗ ಒಂದು ಟೆಂಟನ್ನು ಆದರೆ ರೆಡಿ ಮಾಡ್ಕೊಳ್ಳೋಕ್ಕಾದ್ರೆ ಇದು ಮಾಡ್ತಾಯಿದ್ದೀನಿ. ನೋಡ್ಬೋದು ನನ್ನ ಹತ್ರ ಟೆಂಟ್ ನೋಡಿ ಯಾವ ಥರ ಕಾಣಿಸುತ್ತೋ. ನನ್ನ ಹತ್ರ ಟೆಂಟ್ ಇದೆ, ಎಲ್ಲ ರೆಡಿಯಾಗಿದೆ. ಸೊ ಇವಾಗ ಟೈಮ್ ಬಂದುಬಿಟ್ಟು 5 ಗಂಟೆ ಆದರೆ ಆಗ್ತಾಯಿದೆ. ನಾನು ಇಲ್ಲಾದರೆ ನಾನು ಟೆಂಟನ್ನು ಆದರೆ ನಾನು ಹಾಕ್ತಾಯಿದ್ದೀನಿ ಇವಾಗ. ಸೊ ನೋಡಿ ಗೈಸ್, ಟೆಂಟ್ ನೋಡೋಕ್ಕೆ ಈ ಥರ ಕಾಣಿಸುತ್ತೆ. ನಾನೆಲ್ಲ ಬಿಚ್ಚಿದೆ ಅಲ್ವಾ. ಸೊ ಬಿಚ್ಚಿ ಈ ಥರ ಇರುತ್ತೆ. ಮೊದಲಿಗೆ ನೋಡಿ ಈ ಥರ ಒಂದು ತಗೋಬೇಕು. ನೋಡಿ ಈ ಥರ ಸ್ಟ್ರೈಟ್ ಮಾಡಬೇಕು. ನೋಡ್ತಾ ಇದ್ದೀರಲ್ವಾ. ಸೊ ಈ ಥರ ನೋಡಿ, ಈ ಥರ ಮಾಡಬೇಕು. ನೋಡಿ ಇದು ಬ್ಯಾಕ್ ಸೈಡ್ ಬರುತ್ತೆ. ಸೊ ಆವಾಗ ಇದನ್ನು ಇಟ್ಕೊಂಡು ಈ ಥರ ಟರ್ನ್ ಮಾಡ್ಕೋಬೇಕು. ಇದು ಬ್ಯಾಕ್ ಸೈಡ್ಗೆ ಹೋಯ್ತಿದ್ದು. ಮತ್ತು ಇವಾಗ ಆ ಕಂಬಿಗಳಿತಾವಲ್ವಾ. ಸೊ ಇದ್ರಲ್ಲಿ ನೋಡಿ ಈ ಥರ ಕಂಬಿಗಳಿರ್ತವೆ. ಸೊ ಈ ಕಂಬಿಗಳನ್ನ ಇದಕ್ಕಾದರೆ ಹಾಕ್ಬೇಕು ನೀವು. ನೋಡಿ ಈ ಥರ ಆದರೆ ಹಾಕಿ ಫೈನಲಿ ನನ್ನ ಟೆಂಟ್ ಆದರೆ ಮಾಡಿದ್ದಾಯ್ತು, ರೆಡಿ ಆಗೋಯ್ತು. ನೋಡಿ ನೋಡೋಕ್ಕೆ ನಿಮಗೆ ಒಂದು ಈ ಥರ ಕಾಣಿಸುತ್ತೆ. ನೋಡಿ ಈ ಥರ ಕಾಣಿಸುತ್ತೆ ಫೈನಲಿ ಟೆಂಟ್ ನೋಡೋಕ್ಕೆ. ನೋಡ್ಬೋದು, ಇದು ಈ ಥರ ಆದರೆ ಕಾಣಿಸುತ್ತೆ ನಮ್ಮ ಟೆಂಟ್. ನೈಟ್ ಟೈಮ್ ಕ್ಯಾಂಪಿಂಗ್ ಆಗಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ ಗುರು. ಯಾವ ಕಡೆಯಿಂದ ಯಾರು ಬರ್ತಾರೋ, ಎಲ್ಲಿಂದ ಯಾರು ಬರ್ತಾರೋ ಅಂತ ಏನೂ ಗೊತ್ತಾಗಲ್ಲ. ನಾನು ಬಂದಿದ್ದು 3 ಗಂಟೆಗಾದರೆ ಬಂದೆ. ಡೈರೆಕ್ಟಾಗಿ ರೈಲ್ವೆ ಸ್ಟೇಷನ್ ಹತ್ರ ಇಳಿದುಬಿಟ್ಟು ನಾನು ಮುರುಡೇಶ್ವರ ರೈಲ್ವೆ ಸ್ಟೇಷನ್ ಹತ್ರ ಇಳಿದು ನಾನು ಬಂದೆ. ಸೊ ನಾನು ಜರ್ನಿನ ಸ್ಟಾರ್ಟ್ ಮಾಡಿದ್ದು ನೆನ್ನೆ ನೈಟ್ ಸ್ಟಾರ್ಟ್ ಮಾಡಿದೆ. ಕಂಟಿನ್ಯೂಸ್ ಆಗಿ ಒಂದು 20 ಗಂಟೆಗಳಾದರೆ ನಾನು ಟ್ರೈನಲ್ಲಾದರೆ ಇದ್ದೆ. ಮತ್ತು ನಾನು 3:30ಗಾದರೆ ಇಲ್ಲಿಗೆ ಬಂದೆ. ಇವಾಗ ನಾನು ಬಂದುಬಿಟ್ಟು ಮುರುಡೇಶ್ವರ ಬೀಚಲ್ಲಿ ಇದ್ದೀನಿ ಗೈಸ್. ಕ್ಯಾಂಪಿಂಗ್ ಹಾಕಿದ್ದೀನಿ. ನೋಡಿ ನನ್ನ ಟೆಂಟು, ನನ್ನ ಮನೆ ನೋಡಿ ಈ ಥರ ಕಾಣಿಸುತ್ತೆ ನಿಮಗೆ. ಸೊ ನಾನು 3:30ಗಾದರೆ ಬಂದುಬಿಟ್ಟು ನಾನಾದರೆ ನೋಡಿ ಇಲ್ಲಿದೆ ಟೊಮೊಟೊ ರೈಸ್ ಆದರೆ ಮಾಡ್ಕೊಂಡು ತಿಂದೆ. ಮತ್ತು ಒಂದು ಕಾಫಿ ಆದರೆ ಕುಡಿದೆ. ಸೊ ಅದನ್ನೆಲ್ಲ ವೀಡಿಯೋ ಎಲ್ಲ ತೆಗ್ದಿಲ್ಲ ನಾನು. ಸೊ ಆಮೇಲೆ ಬಂದುಬಿಟ್ಟು ಈವ್ನಿಂಗು ನಾನು ಫುಡ್ಡನ್ನು ಆರ್ಡ್ರ್ ಮಾಡಿದೆ, ಬಟ್ ಈ ಜಾಗಕ್ಕಂತೂ ಬಂದೇ ಇಲ್ಲ ಫುಡ್ ಏನು.
ಸೊ ಮತ್ತು ನಾನು ಬಂದುಬಿಟ್ಟು ಕೆಲವೊಂದೆಲ್ಲ ಒಂದು ಕುರ್ಕುರೆ ಪ್ಯಾಕೆಟ್ಸ್ ಹಾಕಿರ್ಬೋದು, ಬಿಂಗೋ ಮತ್ತು ಪಾರ್ಲೆಜಿ ಬಿಸ್ಕೆಟು ಮತ್ತು ಮ್ಯಾರಿಲೈಟು ಒಂದು ಬಿಸ್ಕೆಟು ಇವೆಲ್ಲ ನಾನು ತರಿಸ್ಕೊಂಡಾದರೆ ತಿನ್ಕೊಂಡು ಇವತ್ತು ಡಿನ್ನರ್ಗಾದರೆ ಇದನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನೋಡ್ಬೋದು ನನ್ನ ಹತ್ರ ಒಂದು ಬ್ಯಾಟ್ರಿ ಇಟ್ಕೊಂಡಿದ್ದೀನಿ ನೈಟ್ ಟೈಮ್ ಸೇಫ್ಟಿಗೋಸ್ಕರ. ಮತ್ತು ವಾಟ್ರ್ ಬಾಟಲ್ಸ್ ಎಲ್ಲ ಒಂದು ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ, ವಾಟ್ರ್ ಬಾಟಲ್ಸು. ಮತ್ತು ಎಲ್ಲ ಒಂದು ಲೈಟ್ ನೋಡಿ, ಲೈಟ್ ಒಂದು ಪವರ್ ಬ್ಯಾಂಕ್ ಈ ಥರ ಒಂದು ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನೈಟ್ ಟೈಮು ಲೈಟ್ ಬೇಕಾಗುತ್ತೆ, ಮೇಯ್ನಾಗಿ ಲೈಟ್ ಇಂಪಾರ್ಟೆಂಟು. ಸೊ ಇವಾಗ ನಿಮ್ಗೆ ತೋರಿಸ್ತೀನಿ ನೋಡಿ, ಆಪೋಸಿಟ್ ಔಟ್ಸೈಡಲ್ಲಿ ನೋಡಿ ಈ ಥರ ಓಪನ್ ಮಾಡಿದ್ರೆ ಇದು ನೋಡಿ ಔಟ್ಸೈಡು ಯಾರೂ ಇಲ್ಲ ಗಾಯ್ಸ್, ಯಾವ ಥರ ಇದೆ ನೋಡಿ, ನೋಡಿ ಯಾವ ಥರ ಇದೆಯೋ ನೋಡಿ. ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ, ಅದೇ ಮುರುಡೇಶ್ವರ. ನಿಮ್ಮಲ್ಲಿ ಕಾಣಿಸ್ತಾ ಇದೆ ನೋಡಿ ಲೈಟಿಂಗ್ಸು, ಅದೇ ಮುರುಡೇಶ್ವರ. ಯಾರೂ ಇಲ್ಲ ಗೈಸ್ ನೋಡಿ. ನನ್ನ ಬ್ಯಾಟ್ರಿ ಇದರಲ್ಲಿ ಟಾರ್ಚ್ ಹಾಕ್ತೀನಿ ನೋಡಿ, ಯಾರೂ ಇಲ್ಲ. ನಿಮ್ಮ ಅಲೆಗಳು ಕಾಣಿಸ್ತಾ ಇದೆ ಅಲ್ವಾ ಸದ್ದು, ಅಲ್ಲಿ ನೋಡಿ, ಅಲ್ಲಿ ನೋಡಿ ಅಲೆಗಳು, ಅವು ಬೀಚಿದು, ಬೀಚಲ್ಲಿ ಇದ್ದೀನಿ ನಾನು ನೋಡಿ. ಯಾವ ಥರ ಇದೆಯೋ, ಯಾರೂ ಇಲ್ಲ ಜನಗಳು. ನಿಮ್ಗಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಅದೇ ಮುರುಡೇಶ್ವರ. ನೋಡಿ ಯಾವ ಥರ ಇದೆಯೋ. ಇಂಥದ್ದೊಂದು ಬ್ಯಾಟ್ರಿ ಇಟ್ಕೋಬೇಕು ಗೈಸ್, ನಾವು ನೈಟ್ ಟೈಮು ಬೇಕಾಗುತ್ತೆ ಈ ಥರ ಕ್ಯಾಂಪಿಂಗ್ ಮಾಡಬೇಕಾದ್ರೆ, ತುಂಬ ಯೂಸಸ್ ಆಗುತ್ತೆ ನೋಡಿ ಗೈಸ್. ನಮ್ಮ ಮನೆ ಯಾವ ಥರ ಕಾಣಿಸುತ್ತೋ ನೋಡಿ, ಯಾವ ಥರ ಕಾಣಿಸುತ್ತೋ ನಮ್ಮ ಮನೆ ಇದು. ಯಾರೂ ಇಲ್ಲ ನೋಡಿ ಗೈಸ್, ಎಲ್ಲೂ ಸುತ್ತಮುತ್ತ ಯಾರೂ ಇಲ್ಲ ನೋಡಿ, ಯಾವ ಥರ ಕಾಣಿಸುತ್ತೋ ನೋಡಿ. ಇದು ನಮ್ಮ ಮನೆ ನೋಡಿ, ಇದೆಲ್ಲ ಬೀಚೆ, ಪೂರಾ ಬೀಚೆ, ಯಾರೂ ಇಲ್ಲ ನೋಡಿ. ನಾನೊಬ್ಬನೇ ನಿಮ್ಗೆ ಕಾಣಿಸ್ತಾ ಇರೋದು ನೋಡಿ, ಯಾರೂ ಇಲ್ಲ. ನೈಟ್ ಆದರೆ ಕತ್ತಲಾಗೋಗಿದೆ ಪೂರ್ತಿ. ಇವಾಗ ಟೈಮ್ ಬಂದುಬಿಟ್ಟು 11 ಗಂಟೆಗೆ ಐಸ್ ಯಾವ ಥರ ಆಗಿದೆ ನೋಡಿ, ಕತ್ತಲು, ಯಾರೂ ಇಲ್ಲ. ನಾನು ಒಬ್ಬನು ಕ್ಯಾಂಪಿಂಗ್ ಮಾಡ್ತಾಯಿದ್ದೀನಿ ಇಲ್ಲಿ. ನೀವು ನೋಡ್ಬೋದು ಟೆಂಟು ಇದೆ, ನಂದೇ ಟೆಂಟ್ ಇದು. ಸೊ ಈ ಮನೆಯಲ್ಲಾದರೆ ಇರ್ತೀನಿ ಇವತ್ತು ನೈಟು. ಸೊ ಮುರುಡೇಶ್ವರ ನೋಡಿ ಅಲ್ಲಿ ಕಾಣಿಸುತ್ತೆ ನಿಮಗೆ ನೋಡಿ ಗೈಸ್. ಆ ಅಲೆಗಳ ಸದ್ದು ಯಾವ ಥರ ಕೇಳಿಸುತ್ತೋ ನೋಡಿ. ಅಲ್ಲಿ ಯಾರೋ ಮೀನಿಗಳು ಹಿಡಿತವ್ರೆ, ಬನ್ನಿ ನೋಡಿ. ಇವಾಗ ಒಳಗಡೆಗಾದರೆ ಹೋಗ್ತಾಯಿದ್ದೀನಿ ನಾನು, ಹೋಗಿ ಒಳಗಡೆಗಾದರೆ ಹೋಗಿ ಮಲ್ಕೊಳ್ಳೋಣ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ ಶುಭೋದಯ ಗೈಸ್. ಇವಾಗ ಬಂದುಬಿಟ್ಟು ನಾನು ಬೆಳಗ್ಗೆ ಆದರೆ ಆಗಿದೆ, ಮುರುಡೇಶ್ವರ ಬೀಚಲ್ಲಾದರೆ ಇದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು ಎಕ್ಸಾಕ್ಟಾಗಿ 7 o'clock ಆದರೆ ಆಗ್ತಾಯಿದೆ, 7:01 ಆದರೆ ಆಗ್ತಾಯಿದೆ. ಸೊ ನೀವು ನೋಡ್ಬೋದು ನೈಟು ಬೇಗನೆ ಮಲ್ಕೊಂಡಿದ್ದೆ, ಆದರೆ ನಿದ್ದೆ ಬಂದಿರಲಿಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಾದರೆ ಎದ್ದೋಳ್ದೆ. ಟೀ ಬೇಕಲ್ವಾ, ನಾನು ಮಾರ್ನಿಂಗ್ ಟೀ ಕುಡಿತೀನಿ. ಸೊ ಟೀ ಇಲ್ಲ, ಒಂದು ಬ್ರೂ ತರಿಸ್ಕೊಂಬಂದೆ. ಸೊ ಕಾಫಿ ಪೌಡ್ರ್ ಅದೇ ತರಿಸ್ಕೊಂಬಂದೆ. ಸೊ ಕಾಫಿ ಕುಡಿಯೋಣ, ಇರಿ ಮಾಡೋಣ ನೋಡಿ ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಗೈಸ್ ಸ್ವಲ್ಪ ಶುಗರ್ ಆ್ಯಡ್ ಮಾಡೋಣ, ಹೆಂಗೆ ಬರುತ್ತೋ ಗೊತ್ತಿಲ್ಲ. ಶುಗರ್ ಗೈಸ್, ಶುಗರ್. ನೋಡಿ ಗೈಸ್, ಹಾಲಾದರೆ ಬಿಸಿ ಆಗೋಯ್ತು ಇವಾಗ. ಸೊ ಇದಕ್ಕೆ ಬಂದುಬಿಟ್ಟು ನಾನು ಸ್ವಲ್ಪ ಇನ್ನೂ ಬಿಸಿ ಆಗಬೇಕು, ಸ್ವಲ್ಪ ಇಟ್ಕೊತೀರಾ? ಬಿಸಿ ಆಗ್ತಾನೆ ಇದೆ. ಆನಲ್ಲೇ ಇದೆ.
ಹಾಂ, ನಾನು ಆಫ್ ಆಗೋಗಿದೆ ಅಂದ್ಕೊಂಡಿದ್ದೆ. ನೋಡಿ ಗೈಸ್, ಬನ್ನಿ. ನಿಮ್ಮ ಹೆಸರೇನು ಬ್ರೋ? ನಮ್ಮ ಶ್ರೀಶಾಂತ್ ಅಂತ. ಹಾಂ, ಏನಕ್ಕೆ ಬಂದಿದ್ದೀರಿ ಇಲ್ಲಿಗೆ? ಸುಮ್ಮನೆ ಪ್ಲೇಸ್ ಎಲ್ಲ ದೇವರು ಫುಲ್ ಎಲ್ಲ ಚೆನ್ನಾಗಿದೆ, ನೋಡ್ಕೊಂಡು ಹೋಗೋಣ ಅಂತ, ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತಿದ್ದೀವಿ. ಹಾಂ, ಯಾವ ಥರ ಅನಿಸ್ತು ಪ್ಲೇಸು? ಚೆನ್ನಾಗಿದೆ, ಕ್ಲೈಮೇಟ್ ಎಲ್ಲ ಚೆನ್ನಾಗಿದೆ, ವಾಟ್ರ್ ಗೀಟ್ರು, ವಾಟ್ರ್ ಎಲ್ಲ ದೇವರು ಎಲ್ಲ ಚೆನ್ನಾಗಿ ಕಾಣಿಸ್ತದೆ ಎಲ್ಲ. ಹಾಂ ಹಾಂ ಹಾಂ. ಯಾರ್ಯಾರು ಬಂದಿರಿ? ನಾನು ಏನಕ್ಕೆ ಬಂದಿರಿ ಇಲ್ಲಿಗೆ? ದೇವಸ್ಥಾನ ಟ್ರಿಪ್ ಹೋಗೋದಿದ್ದು, ಮತ್ತೆ ಮಲ್ಪೆ ಧರ್ಮಸ್ಥಳ ನೋಡ್ಕೊಂಡು ಹಂಗೆ ಹೋಗೋಣ. ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ನೀವು ಬಂದಿದ್ದೀರಾ? ಬಂದಿದ್ದೀವಿ. ಸೊ ಯಾವ ಥರ ಚೆನ್ನಾಗಿದೆ ಅಲ್ಲ, ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗ್ತಾ ಇದೆ. Lighten up, take me on your magic river. ಎಲ್ಲರಿಗೂ ಬೆಳಗಿನ ಶುಭೋದಯ. ಇವಾಗ ಟೈಮ್ ಬಂದುಬಿಟ್ಟು 10 ಗಂಟೆ ಆದರೆ ಆಗ್ತಾಯಿದೆ. ಸೊ ನಾನು ಟೆಂಟನ್ನೆಲ್ಲ ಬಿಚ್ಕೊಂಡ್ಬಂದು ಸ್ನಾನ ಎಲ್ಲ ಮಾಡಿ ಒಂದು ರೆಡಿ ಆಗಿದ್ದೀನಿ, ಒಂದು ದೇವಸ್ಥಾನಕ್ಕೆ ಹೋಗೋಕ್ಕೋಸ್ಕರ, ಮುರುಡೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತೇಳ್ಬಿಟ್ಟು. ಸೊ ಕ್ಲೈಮೇಟು ತುಂಬ ಸ್ವಲ್ಪ ವಾರ್ಮ್ ಕಂಡೀಷನಲ್ಲಿದೆ. ನೋಡ್ಬೋದು ಅಲೆಗಳ ಸದ್ದುಗಳು ಯಾವ ಥರ ಕೇಳಿಸ್ತಾ ಇದೆಯೋ, ತುಂಬ ಶಬ್ದ ಆದರೆ ಬರ್ತಾಯಿದೆ. ನೈಟಿಂದ ತುಂಬ ಇರಿಟೇಟಿಂಗ್ ಆಯಿತು ನನಗೆ. ನೈಟಂತೂ ಸೌಂಡುಗಳು ಎಲ್ಲ ಅಂದರೆ ಹೊಸೊಬ್ರಿಗಾದರೆ ಒಂಥರ ಫೀಲ್ ಆಗುತ್ತೆ. ಬರ್ತಾ ಇರ್ತೀವಲ್ವ, ನಾರ್ಮಲಾಗಿ ಸುತ್ತಾ ಇರ್ತೀವಿ. ಸೊ ಅದರಿಂದ ಸ್ವಲ್ಪ ಇರಿಟೇಟಿಂಗ್ ಆಗೋ ಥರ ಒಂದು ಫೀಲ್ ಆಗುತ್ತೆ. ಬಟ್ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್ ಆದರೆ ಇತ್ತು. ನಿಮಗೆ ನೋಡಿ ಬ್ಯಾಕ್ ಸೈಡ್ ಒಂದು ಬೋಟ್ ಕಾಣಿಸ್ತಾ ಇದೆ, ಬೋಟ್ಗಳೆಲ್ಲ ಯಾವ ಥರ ಕಾಣಿಸ್ತಾ ಇದೆಯೋ. ಒಳ್ಳೆ ಕ್ಲೈಮೇಟ್ ಆದರೆ ಇದೆ, ಚೆನ್ನಾಗಾದರೆ ಆಯಿತು. ನೆನ್ನೆ ನಾನು ನೈಟೆಲ್ಲ ಕ್ಯಾಂಪಿಂಗ್ ಆದರೆ ಮಾಡಿದೆ ಮುರುಡೇಶ್ವರ ಬೀಚಲ್ಲಿ. ಸೊ ಮಾಡಿದ ತಕ್ಷಣ ನನಗೆ ಸ್ನಾನ ಮಾಡಬೇಕಲ್ವ ಬೆಳಗ್ಗೆ. ಸೊ ಸ್ನಾನ ಮಾಡೋಕ್ಕಂತೇಳ್ಬಿಟ್ಟು ನಾನು ಇಲ್ಲಿ ಒಂದು ರೂಮನ್ನು ತಗೊಂಡೆ ಬೆಳಗ್ಗೆ. ಸೊ ರೂಮನ್ನು ತಗೊಂಡು ಸ್ನಾನ ಎಲ್ಲ ಮಾಡಿಕೊಂಡು, ಸೊ ಇವಾಗ ನಾನು ಟೆಂಪಲ್ಗಾದರೆ ಹೋಗ್ತಾಯಿದ್ದೀನಿ. ನೋಡ್ಬೋದು ಯಾವ ಥರ ಇದೆಯೋ, ಫುಲ್ಲು ಸ್ವಲ್ಪ ವಾರ್ಮ್ ಕಂಡೀಷನಲ್ಲಾದರೆ ಇದೆ. ಇವಾಗ ಟೈಮ್ ಬಂದುಬಿಟ್ಟು 10:20 ಆದರೆ ಆಗ್ತಾಯಿದೆ. ಫುಲ್ಲು ಬಿಸಿಲಾದರೆ ಹೊಡಿತಾ ಇದೆ. ನೋಡಿ ಬೈಕ್ಗಳಲ್ಲೆಲ್ಲ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ರೋಡಲ್ಲೆಲ್ಲ ತುಂಬ ಜನ ಹೋಗಿ ಬರ್ತಾ ಇರ್ತಾರೆ. ಒಳ್ಳೆ ಒಂದು ಎಕ್ಸ್ಪೀರಿಯೆನ್ಸ್ ಆದರೆ ಸಿಗ್ತಾಯಿದೆ ನೆನ್ನೆನಿಂದ. ನೋಡಿ ಗೈಸ್, ಕುದುರೆ ಯಾವ ಥರ ಇದೆಯೋ, ಎಷ್ಟು ಚೆನ್ನಾಗಿದೆಯೋ ಅಲ್ಲಿ. ಯಾವ ಥರ ಇದೆ, ಬ್ರೌನ್ ಕಲರ್ ಕುದುರೆ ಯಾವ ಥರ ಇದೆಯೋ ನೋಡಿ, ಎಷ್ಟು ಚೆನ್ನಾಗಿದೆಯೋ. ರೂಮನ್ನು ಸ್ವಲ್ಪ ಹತ್ರದಲ್ಲಿ ತೊಗೋಬೇಕಾಗಿತ್ತು, ಸ್ವಲ್ಪ ಒಂದು ದೂರ ಆಗೋಯಿತು. ಅಲ್ಲಿ ಕ್ಯಾಂಪಿಂಗ್ ಮಾಡಿದ್ವಲ್ವ ಬೀಚು, ಸ್ವಲ್ಪ ದೂರ ಆಗಿತ್ತು. ಸೊ ಅಲ್ಲಿಂದ ರೂಮ್ ಹತ್ರ ಆಗುತ್ತೆ ಅಂತೇಳ್ಬಿಟ್ಟು ನಾನು ಅಲ್ಲಿಗೆ ತೊಗೊಂಡ್ಬಿಟ್ಟೆ ರೂಮು. ಸೊ ಇವಾಗ ಇಲ್ಲಿಂದ ಒಂದು ನಡ್ಕೊಂಡು ಹೋಗಬೇಕು, ಒಂದು ಅರ್ಧ ಕಿಲೋಮೀಟ್ರ್ ಆದರೆ ನಡ್ಕೊಂಡು ಹೋಗಬೇಕು. ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ನಡ್ಕೊಂಡಾದರೆ ಹೋಗ್ತಾಯಿದ್ದೀನಿ ಒಂದು ದೇವಸ್ಥಾನಕ್ಕಾದರೆ. ಕಾಲುಗಳು ಹಂಗೆ ಚುಚ್ತಾ ಇದ್ದಾವೆ, ಫುಲ್ ಬಿಸಿ ಇದೆ ಅಲ್ವಾ. ಸೊ ತುಂಬ ವಾರ್ಮ್ ಕಂಡೀಷನಲ್ಲಿ ಇದೆ, ಇವಾಗ ಬಿಸಿಲು ತುಂಬ ಹೊಡಿತಾ ಇದೆ. ಸೊ ಅದರಿಂದ ಕಾಲುಗಳಿಗೆ ಹಂಗೆ ಚುಚ್ಕೊತಾ ಇದೆ. ಆದರೆ ನಾನು ನಡ್ಕೊಂಡು ಹೋಗ್ತಾಯಿದ್ದೀನಿ ಅದೇ ಥರ. ನೋಡಿ ಗೈಸ್, ಬೋಟುಗಳು ಯಾವ ಥರ ಇದೆಯೋ, ಇದು ಬೋಟುಗಳು ಬಂದುಬಿಟ್ಟು ನಮಗೆ ಒಂದು ಟ್ರಿಪ್ಪನ್ನು ಕರ್ಕೊಂಡು ಹೋಗ್ತಾರೆ. ಅಂದರೆ ನೀರು ಒಳಗಡೆ ಕರ್ಕೊಂಡು ಹೋಗ್ತಾರೆ. ನೀರು ಒಳಗಡೆ ಕರ್ಕೊಂಬಂದು ರೌಂಡುಗಳಾದರೆ ಓಡಿಸ್ತಾರೆ ನಿಮಗೆ. ಸೊ ನಿಮಗೆ ಅಲ್ಲೇ ವಿಜುವಲ್ ತೋರ್ಸೋಕ್ಕೆ, ಅಂದರೆ ಸಿಯಲ್ಲಿ ಯಾವ ಥರ ಇರುತ್ತೆ ವಿಜುವಲ್ಸು, ಸೊ ಆ ವಿಜುವಲ್ಸ್ ತೋರ್ಸೋಕ್ಕೆ ಆ ಬೋಟುಗಳಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಸೊ ಆ ಬೋಟುಗಳಲ್ಲಿ ಬಂದುಬಿಟ್ಟು 200 ರೂಪೀಸ್ ಚಾರ್ಜ್ ಆದರೆ ಮಾಡ್ತಾರಂತೆ. ಸೊ ಅವರೆಲ್ಲ ಹೇಳ್ತಾ ಇದ್ರು ನೆನ್ನೆ, ನೋಡಿ ಯಾವ ಥರ ಇದೆಯೋ ಬೋಟುಗಳು. ಸೊ ಅದು ಬಂದುಬಿಟ್ಟು ಒಂದು ಎಲೆಕ್ಟ್ರಿಕಲ್ ಬೋಟುಗಳು, ಕರೆಂಟಲ್ಲಿ ಇರುತ್ತೆ, ಮತ್ತು ಡೀಸೆಲ್ ಇಂಜಿನ್ ಮೋಟ್ರುಗಳು ಇರ್ತವೆ ಅದರ ಒಳಗಡೆ. ನೋಡಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಮುಂದೆ, ಅದೇ ಮುರುಡೇಶ್ವರ. ನಾನಾದರೆ ಇವಾಗ ನಡ್ಕೊಂಡು ಹೋಗ್ತಾಯಿದ್ದೀನಿ. ನೋಡ್ಬೋದು, ನಾನು ದೇವಸ್ಥಾನಕ್ಕೆ ಎಲ್ಲಾದರೂ ಹೋಗ್ಬೇಕಾದ್ರೆ ನಾನು ಸ್ಲಿಪ್ಪರ್ಸನ್ನ ಹಾಕ್ಕೊಂಡು ಹೋಗಲ್ಲ, ಹಂಗೆ ಹೋಗ್ತೀನಿ. ನೋಡ್ಬೋದು, ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದೇ ಮುರುಡೇಶ್ವರ. ನೋಡಿ ಮುರುಡೇಶ್ವರ ಬೀಚ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಅಲ್ಲಿ ಬೋಟಿಗಳೆಲ್ಲ ಯಾವ ಥರ ಮಾಡ್ತಾಯಿದ್ದಾರೆ ಬೋಟಿಂಗೆಲ್ಲ. ರೋಡಲ್ಲಿಂದ ಬರಬೇಕಾದ್ರೆ ನಡ್ಕೊಂಡು ಒಬ್ಬ ಅಜ್ಜಿ ಆದರೆ ಕಾಣಿಸಿದ್ರು ಅಲ್ಲಿ. ಅವರು ಏನು ಹೇಳ್ತಾರೆ ಅಂದರೆ, ಅಜ್ಜಿ ಏನಾದರೂ ಊಟ ಏನಾದರೂ ಸಿಗುತ್ತೆ ಮಾರ್ನಿಂಗು ನಾಷ್ಟಕ್ಕೆ ಏನಾದರೂ ಅಂತ ಕೇಳಿದ್ರೆ. ಸೊ 12 ಗಂಟೆಗೆ ಆದರೆ ರೆಡಿ ಆಗುತ್ತೆ ಅಂತ ಹೇಳಿದ್ರು, 12:15 ಹಂಗೆ ರೆಡಿ ಆಗುತ್ತೆ ಮಧ್ಯಾಹ್ನ ಊಟ ಅಂತ ಹೇಳಿದ್ರು. ಸೊ ನಾನು ಅದೇ ಥರ ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಹೋಗ್ತಾಯಿದ್ದೀನಿ. ಹೋಗ್ಬಿಟ್ಟು ಆ ದೇವಸ್ಥಾನ ಎಲ್ಲ ನೋಡಿಕೊಂಡು ಆಮೇಲೆ ಬಂದು ಒಂದು ಇಲ್ಲಿ ಊಟ ಆದರೆ ಮಾಡ್ಕೊತೀನಿ ನಾನು.
ನೋಡಿ ಗೈಸ್, ಸರ್ ಬಂದ್ಬಿಟ್ಟು ಜರ್ಮನ್ ಅವರು. ಸರ್ ಜರ್ಮನಿದಲ್ಲಿ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ ಯಾವ ಥರ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಟಾಕ್ ಸರ್. Hallo, guten Tag. Ich grüße euch. Hier. Ich grüße euch alle Indian people. Ich fühle mich sehr wohl in Indien. It's very nice here. Okay. Namaskara. Namaskara. Sir, what are you doing, sir, now? Now, what are you doing? In my house in Germany? No, Pension. Now ich gehe jetzt mit dem Fahrrad und fahre nach Shiradi. You coming by cycle, sir? No, ich komme nicht mit. In car only, you coming in car? Yeah, yes. You coming in car? And now bicycle? Now basically here stay and then every day driving with bicycle. For exercise? Yes. How you feel, sir? Very good feeling. Karnataka, how you feel? I come here 20 years. 20 years. 2005 I come here. What you are doing, sir, for living? I know my work. I'm pension. In future, what you did work? I do crane driver before. Crane driver, yes. Now you taking pension and pension in normal work. I'm free. I'm free man. You have YouTube happy. channel, sir? Huh? You are doing YouTube or anything, Instagram? No, Social this media. no. Sir. This I know. I am old man. 68 years old. I have no Instagram. Sir, your name, sir? Lutz. How many years are you? Age? I'm 68. 68 years. Thank you so much, sir. Thank you. Thank you so much, sir. Okay, bye. ಜರ್ಮನಿ ಮಾತಾಡಬೇಕಾದ್ರೆ ಒಂಥರ ಭಯ ಆಯಿತು ಸರ್ ಹತ್ರ. ಒಂಥರ ಯಾವ ಥರ ಫೀಲ್ ಆಯಿತು ಅಂದರೆ, ಪರವಾಗಿಲ್ಲ, ನನಗೆ ಗೊತ್ತಿಲ್ಲ ಮಾತಾಡೋಕ್ಕೆ, ಆದರೆ ನಾನು ಇಂಗ್ಲೀಷಲ್ಲಿ ಆದರೆ ಮ್ಯಾನೇಜ್ ಮಾಡಿದೆ. ಚೆನ್ನಾಗಿ ಮಾತಾಡಿದ್ರು ಸರ್. ನಮಸ್ಕಾರ ಅಂತ ಕೂಡ ಹೇಳಿದ್ರು. ನೋಡಿದ್ರೆ ಗೈಸ್, ಕರ್ನಾಟಕಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಅಂತ ಹೇಳ್ಬಿಟ್ಟು, ಎಲ್ಲೆಲ್ಲಿಂದ ಬರ್ತಾರೋ. ಅವ್ರು ಬಂದುಬಿಟ್ಟು 20 ಇಯರ್ಸಿಂದ ಆದರೆ ಇಲ್ಲಿ ಇದ್ದಾರಂತೆ. ಎಷ್ಟು ಚೆನ್ನಾಗಿ ಮಾತಾಡಿದ್ರು ನೋಡಿ. ಅವರು ಏನೋ ವರ್ಕ್ ಮಾಡ್ತಾ ಇದ್ದಾರಂತೆ ಇವಾಗ, ಒಂದು ಪೆನ್ಷನ್ ದುಡ್ಡಲ್ಲಿ ಅದರಲ್ಲೇ ಸೈಕ್ಲಿಂಗ್ ಮಾಡಿಕೊಂಡು ಎಲ್ಲ ನೋಡಿ. ಇವಾಗ ಕೂಡ ಅವ್ರು ಯಾಕಂದರೆ ಅಷ್ಟೊಂದು ಹೆಂಗಾಗಿದ್ದಾರೆ ಅಂತ ಹೇಳಿದ್ರೆ, ಅವ್ರು ಇವಾಗ ಕೂಡ ಬೈಸಿಕಲಿಂಗ್ ಮಾಡ್ತಾರಲ್ವಾ, ಸೊ ವರ್ಕೌಟ್ ಮಾಡ್ತಾರಲ್ವಾ, ಸೊ ಅದಕ್ಕೋಸ್ಕರ ಅವ್ರು ಹೆಂಗಾಗಿದ್ದಾರೆ. ನೀವು ಕೂಡ ಪ್ರತಿದಿನ ಒಂದು ವರ್ಕೌಟ್ ಮಾಡಿ, ಏನೋ ಎಕ್ಸಸೈಸಸ್ ಮಾಡಿ, ಒಂದು ಪ್ರಾಣಾಯಾಮ ಮಾಡಿ, ಮೆಡಿಟೇಷನ್ ಮಾಡಿ. ಸೊ ಅದರಿಂದ ನಮ್ಮ ಒಂದು ಕಾನ್ಷಿಯಸ್ನೆಸ್ ಎಲ್ಲ ಚೆನ್ನಾಗಿರುತ್ತೆ, ಮತ್ತು ನಮ್ಮ ಮೈಂಡು, ನಮ್ಮ ಬಾಡಿ ಎರಡೂ ಕಂಟ್ರೋಲಲ್ಲಿದ್ದರೆ ನಮ್ಮ ಎಲ್ಲ ಒಂದು ಕಂಟ್ರೋಲಲ್ಲಿ ಇರ್ತದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಮುಂದೆ ಕಾಣಿಸ್ತಾ ಇದೆ ಅಲ್ವಾ ನೋಡಿ, ಅದೇ ಮುರುಡೇಶ್ವರ ಟೆಂಪಲು. ಸೊ ನಾನು ಆದರೆ ನಡ್ಕೊಂಡಾದರೆ ಹೋಗ್ತಾ ಇದ್ದೀನಿ ಟೆಂಪಲ್ ಹತ್ರಗೆ. ನೋಡಿ, ಇಲ್ಲಿ ಬೋಟ್ ಎಲ್ಲ ಇದೆ ಮುಂದೆ, ದೇವಸ್ಥಾನ ಮುಂದೆ. ನೋಡಿ ಗೈಸ್, ನಿಮ್ಗೆ ಎಂಟ್ರಿ ಆಗಿದ ತಕ್ಷಣ ನಿಮ್ಗೆ ಒಳಗಡೆ ಕಾದ್ರೆ ಈ ಥರ ಕಾಣಿಸುತ್ತೆ ನೋಡಿ. ಒಳಗಡೆ ಕಾದ್ರೆ ಇಲ್ಲಿಂದ ಆದರೆ ನಾವು ಒಳಗಡೆ ಹೋಗಬೇಕು ನೋಡಿ. ಎಂಟ್ರೆನ್ಸಲ್ಲಿ ಈ ಥರ ಇದೆ ಎಂಟ್ರೆನ್ಸು, ನಿಮ್ಗೆ ನೋಡೋಕ್ಕೆ ಈ ಥರ ಕಾಣಿಸುತ್ತೆ ನೋಡಿ. ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಮೇಲೆ ಎಲ್ಲ. ಈ ಕಡೆ ಎಲ್ಲ ಒಂದು ಕಾರ್ ಪಾರ್ಕಿಂಗ್ ಆದರೆ ಮಾಡಿದ್ದಾರೆ ನೋಡಿ. ಆ ಕಡೆ ಎಲ್ಲ ತುಂಬ ಟೂರಿಸ್ಟ್ ಪರ್ಸನ್ಸ್ ಆದರೆ ಬರ್ತಾ ಇರ್ತಾರೆ, ಟೂರಿಸ್ಟರ್ಸ್ ಆದರೆ. ಸೊ ನಿಮ್ಗೆ ಆ ಕಡೆ ಕಾರ್ ಪಾರ್ಕಿಂಗ್ ಆದರೆ ಕಾಣಿಸುತ್ತೆ, ನೋಡ್ಬೋದು ನೀವು ಆ ಕಡೆ. ಇಲ್ಲಿಗೆ ತುಂಬ ವಿಧವಾದ ಜನರೆಲ್ಲ ಬರ್ತಾ ಇರ್ತಾರೆ, ಒಂದು ಟೂರಿಸ್ಟ್ ಪೀಪಲ್ಸ್ ಆಗಿರ್ಬೋದು. ಮ್ಯಾಕ್ಸಿಮಮ್ ಬಂದುಬಿಟ್ಟು ಇಲ್ಲಿ ಒಂದು ಡಿಸೆಂಬರಲ್ಲಾದರೆ ಬರ್ತಾ ಇರ್ತಾರೆ, ಯಾಕಂದರೆ ಡಿಸೆಂಬರ್ ತಿಂಗಳಲ್ಲಿ ಟೂರಿಸ್ಟ್ ಪರ್ಸನ್ಸ್ ಎಲ್ಲ ಟೂರಿಸ್ಟ್ ಎಲ್ಲ ಹೋಗ್ತಾ ಇರ್ತಾರೆ. ಒಂದು ಕಾಲೇಜಸ್ಸಿಂದ ಆಗಿರ್ಬೋದು, ಮತ್ತು ಈ ಥರ ಒಂದು ದೇವ್ರದ್ದು ಒಂದು ಮಾಲೆ ಹಾಕ್ಕೊಂಡು ಕೂಡ ಹೋಗ್ತಾ ಇರ್ತಾರೆ ಇಲ್ಲಿಗೆ. ಇಲ್ಲಿ ದೇವಸ್ಥಾನಕ್ಕಾದರೆ ಬರ್ತಾ ಇರ್ತಾರೆ. ಗೈಸ್, ನೀವು ನೋಡ್ತಾ ಇರೋ ಬಂದುಬಿಟ್ಟು ಈಶಾ ಸ್ಟ್ಯಾಚು. ಇದು ಬಂದುಬಿಟ್ಟು 237 ಅಡಿ ಆದರೆ ಇದೆ. ಇದು ಬಂದುಬಿಟ್ಟು ವಿಶ್ವದಲ್ಲೇ ಒಂದು 2ನೇ ಅತಿ ದೊಡ್ಡ ಒಂದು ಈಶನ ಒಂದು ಸ್ಟ್ಯಾಚು ಆಗಿದೆ. ಸೊ ಶಿವ ಸ್ಟ್ಯಾಚುಗಳಲ್ಲಿ ಒಂದು ಜಗತ್ತಲ್ಲೇ 2ನೇ ಅತಿ ದೊಡ್ಡದು ಒಂದು ಶಿವ ಸ್ಟ್ಯಾಚು ಆದರೆ ಇದಾಗಿದೆ. ಸೊ ನೋಡ್ಬೋದು ಯಾವ ಥರ ಕಾಣಿಸುತ್ತೋ. ಇದು ಬಂದುಬಿಟ್ಟು ನಿಮಗೆ ಒಂದು ಸಮುದ್ರದ ಪಕ್ಕದಲ್ಲಾದರೆ ಕಾಣಿಸುತ್ತೆ, ನಿಮಗೆ ಮುರುಡೇಶ್ವರ ಸಮುದ್ರದ ಪಕ್ಕದಲ್ಲಾದರೆ ನಿಮಗೆ ಇದು ದೇವಸ್ಥಾನ ಆದರೆ ಕಾಣಿಸುತ್ತೆ. ಸೊ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಮುಂದೆ ಒಂದು ಮಹಾದ್ವಾರ ಕಟ್ಟಿದಾರಲ್ವ, ಇದು ನೋಡೋಕ್ಕೆ 2 ಕಣ್ಣುಗಳಾದರೆ ಸಾಕಾಗಲ್ಲ ಅಂತಲೇ ಹೇಳ್ಬೋದು. ನೋಡ್ಬೋದು ನೀವು, ಬ್ಯಾಕ್ ಸೈಡ್ ತೋರಿಸ್ತೀನಿ ನೋಡಿ ಎಷ್ಟು ಹೈಟ್ ಆದರೆ ಇದೆಯೋ. ಇದು ತುಂಬ ಹೈಟ್ ಆದರೆ ಇದೆ ನೋಡೋಕ್ಕೆ. ಇದು ಹೊಸದಾಗಿ ಆದರೆ ನಿರ್ಮಾಣ ಮಾಡ್ತಾಯಿದ್ದಾರೆ, ಮೊದಲಾದರೆ ಇದು ಇರಲಿಲ್ಲ. ಸೊ ಬನ್ನಿ ಒಳಗಡೆ ಕಾದ್ರೆ ಹೋಗೋಣ, ನೋಡೋಣ ಯಾವ ಥರ ಇದೆ ಏನು ಅಂತ ಹೇಳ್ಬಿಟ್ಟು. ನೋಡಿ, ಇಲ್ಲಿ ಮೇಲೆಗೆ ಬಂದಿದ ತಕ್ಷಣ ಈ ಥರ ಕಾಣಿಸುತ್ತೆ. ಇಲ್ಲಿ ಸ್ಟಾರ್ಟಿಂಗಲ್ಲೇ ಒಂದು ದೊಡ್ಡದು ಧ್ವಜಸ್ತಂಭ ಆದರೆ ಕಾಣಿಸುತ್ತೆ ನಿಮಗೆ. ನೋಡ್ಬೋದು ಯಾವ ಥರ ಇದೆ ವ್ಯೂ ಪಾಯಿಂಟು ನೋಡಿ. ಎಲ್ಲ ವೀಡಿಯೋಸ್ ತೊಗೊತಾ ಇದ್ದಾರೆ, ಫೋಟೋಸ್ ಎಲ್ಲ ತೊಗೊತಾ ಇದ್ದಾರೆ, ತುಂಬ ಒಂದು ಕ್ಯಾಪ್ಚರ್ ಆದರೆ ಮಾಡ್ಕೊತಾ ಇದ್ದಾರೆ. ನೀವು ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆಯೋ ಬೀಚು ನೋಡೋಕ್ಕೆ. ವ್ಯೂ ಪಾಯಿಂಟು ತುಂಬ ಅದ್ಭುತವಾಗಿದೆ ನೋಡಿ. ಗೈಸ್, ಇಂಥ ಪ್ಲೇಸ್ಗಳಿಗೆ ಬರಬೇಕು ನೀವು. ಎಲ್ಲೆಲ್ಲೋ ಹೋಗ್ತಾ ಇರ್ತೀರಾ, ಏನೇನೋ ಪ್ಲೇಸ್ಗಳನ್ನು ಕವರ್ ಮಾಡ್ತಾ ಇರ್ತೀರಾ. ಇಂಥ ಪ್ಲೇಸ್ಗಳಿಗೆ ಬಂದು ನೀವು ಫಸ್ಟು ಇಂಥ ಪ್ಲೇಸ್ಗಳಾದರೆ ನೋಡಿ. ಎಷ್ಟೋ ನಮ್ಮ ಕರ್ನಾಟಕದಲ್ಲಿ ಇಂಥ ಅದ್ಭುತವಾದ ಒಂದು ಪ್ಲೇಸ್ಗಳಾದರೆ ಇದ್ದಾವೆ, ಮೊದಲು ಕವರ್ ಮಾಡಿ ಇಂಥವನ್ನ. ಹಾಯ್ ಸರ್, ನಮಸ್ತೆ. ನಿಮ್ಮ ಹೆಸರು?
ಚಂದ್ರು. ಓಕೆ. ವರ್ಕ್ ಏನೇನು ನಡೆದಾಗ ಜಲ್ದಿ ಬಂದ್ರೆ ನಾಷ್ಟ ಆಗ್ಬಿಡ್ತಿತ್ತು. ಜಲ್ದಿ ಬಂದ್ರೆ ಟಿಫಿನ್ ಆಗ್ಬಿಡ್ತಿತ್ತು ನೋಡು ಪ್ರಸಾದ್ ಸಿಕ್ಕಿ. ನೋಡಿ ಗೈಸ್, ಇದೇ ಬೀಚು, ನಿಮ್ಗೆ ಕಾಣಿಸ್ತಾ ಇರೋ ಬೀಚು. ನೋಡಿ ಎಷ್ಟು ಜನ ಬರ್ತಾಯಿದ್ದಾರೋ, ತುಂಬ ಜನ. ನೋಡಿ ಅಲ್ಲಿಗೆ ಸ್ಟಾಪು, ಇನ್ನು ಮುಂದಕ್ಕೆ ಹೋಗ್ಬಾರ್ದು. ಸೊ ಏನಾದರೂ ಹೋದರೆ ಅಲ್ಲಿಂದ ಅಲೆಗಳು ಬರೋದ್ರಿಂದ ಸೊ ತುಂಬ ಪ್ರಾಬ್ಲಮ್ ಆಗುತ್ತೆ. ತುಂಬ ಆಳ ಆದರೆ ಇದೆ ಬೀಚ್ ಇದು, ಮುರುಡೇಶ್ವರ ಬೀಚು. ನೋಡಿ ಯಾವ ಥರ ಕಾಣಿಸುತ್ತೋ. ಜನರು ನೋಡಿ ಎಷ್ಟು ಜನ ಬಂದಿದ್ದಾರೋ. ಟೂರಿಸಮ್ ನೋಡಿ ಎಲ್ಲ ಬರ್ತಾನೆ ಇರ್ತಾರೆ ಪ್ರತಿದಿನ, ಇಲ್ಲಿಗೆ ಬಂದು ಹೋಗ್ತಾನೆ ಇರ್ತಾರೆ. ಖಾಲಿ ಅಂತ ಇರೋದೇ ಇಲ್ಲ. ಈ ಕಡೆ ಹೋಟೆಲ್ಸ್ ಇರುತ್ತಲ್ವ, ಸೊ ಅವ್ರು ಒಳ್ಳೆ ಇದಿರುತ್ತದೆ, ತುಂಬ ಬುಕ್ಕಿಂಗ್ಸ್ ಆದರೆ ಆಗ್ತಾ ಇರುತ್ತೆ. ನೋಡಿ ಆ ಥರ ಬಂದಿದ್ದಾರೆ. ನೋಡಿ ಟ್ರಾವೆಲಿಂಗ್ ವ್ಲಾಗರ್ಸು, ಮೋಟೋ ವ್ಲಾಗರ್ಸು, ಎಲ್ಲ ಬೈಕ್ಗಳವರು ಎಲ್ಲರೂ ಬಂದಿದ್ದಾರೆ. ನೋಡ್ಬೋದು ನಿಮ್ಗೆ ಯಾವ ಥರ ಕಾಣಿಸುತ್ತೆ ನೋಡಿ ಬೀಚು. ನೋಡಿ ಇಲ್ಲೇ ರೆಸ್ಟೋರೆಂಟ್ ಕೂಡ ಹಾಕ್ಕೊಂಡ್ಬಿಟ್ಟಿದ್ದಾರೆ, ನಾನು ಹೇಳಿಲ್ವಾ. ನೋಡಿ ಇಲ್ಲಿ ಹಿಂದೆ ಕಾಣಿಸುತ್ತೆ ನಿಮಗೆ ಒಂದು ಸ್ಟ್ಯಾಚು. ಒಂದು ಸ್ಟ್ಯಾಚುಗೆ ಒಂದು ಆಪೋಸಿಟ್ ಆಗಾದರೆ ಇದು ನೋಡಿ ಬೀಚ್ ಆದರೆ ನಿಮ್ಗೆ ಕಾಣಿಸುತ್ತೆ ಇಲ್ಲಿ. ಗೈಸ್, ನಾನು ಬಂದುಬಿಟ್ಟು ಇವಾಗ ಒಂದು ದರ್ಶನ ಮುಗಿಸ್ಕೊಂಡಾದರೆ ನಾನಾದರೆ ರೂಮ್ಗಾದರೆ ಹೋಗ್ತಾ ಇದ್ದೀನಿ. ಸೊ ಯಾವ ಥರ ಅನ್ನಿಸ್ತು ಈ ವಿಡಿಯೋ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ಥರ ಒಂದು ಕಾಮೆಂಟ್ ಮಾಡಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನು ಮಾತ್ರ ಮರಿಬೇಡಿ. ಇದೇ ಥರ ಒಳ್ಳೆ ಕಂಟೆಂಟನ್ನು ನಿಮಗೋಸ್ಕರ ನಾನು ತೋರಿಸ್ತಾನೆ ಇರ್ತೀನಿ. ನಮ್ಮ ಕರ್ನಾಟಕದ ಸೊಬಗನ್ನು ನಿಮ್ಗೆ ತೋರಿಸ್ತಾನೆ ಇರ್ತೀನಿ ದಿನನಿತ್ಯ. ಸೊ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನಮ್ಮ ವಿಡಿಯೋಗೆ ದಯವಿಟ್ಟು ಆದಷ್ಟು ಕಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿ. ಅದರಿಂದ ನನಗೂ ಯೂಸ್ ಆಗುತ್ತೆ. ನಾನು ಇನ್ನೂ ಯಾವ ಥರ ಮಾಡ್ಬೋದು ಅಂತ ನಾನು ತಿಳ್ಕೊತೀನಿ. ಸೊ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತು ಲೈಕ್ ಮಾಡಿ. ಅದೇ ಥರ ನೀವು ಒಂದು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳೋದನ್ನು ಮಾತ್ರ ಒಂದು ಮರಿಬೇಡಿ. ಹಾಯ್ ನೋಡಿ ಗೈಸ್, ಎಲ್ಲ ಒಂದು ಟೂರಿಸ್ಟು ಬಂದಿರೋದು, ಎಲ್ಲ ಸ್ಕೂಲ್ಸಿಂದ, ಎಲ್ಲ ಕಾಲೇಜಸ್ಸಿಂದ ಎಲ್ಲ ಬಂದಿರ್ತಾರೆ. ಸೊ ಈ ಥರ ಒಂದು ಟೂರಿಸ್ಟ್ ಬಂದಿರ್ತಾರೆ ಅಂದರೆ ಅವರು ಕೆಲವೊಂದು ಪ್ಲೇಸಸ್ಸನ್ನೆಲ್ಲ ಹಾಕ್ಕೊಂಡಿರ್ತಾರೆ. ಮ್ಯಾಕ್ಸಿಮಮ್ ಬಂದುಬಿಟ್ಟು ಡಿಸೆಂಬರ್ ತಿಂಗಳೆಲ್ಲ ಬರ್ತಾ ಇರ್ತಾರೆ ಮ್ಯಾಕ್ಸಿಮಮ್ಮು. ಯಾಕಂದರೆ ಅಂದರೆ ಕ್ಲಾಸಸ್ ಕೇಳಿ ಬೋರ್ ಹೊಡಿತಾ ಇರುತ್ತಲ್ವ. ಸೊ ಅದಕ್ಕೋಸ್ಕರ ಅವ್ರು ಕೂಡ ಆ ಥರ ಟ್ರಿಪ್ಪೆಲ್ಲ ಬರ್ತಾ ಇರ್ತಾರೆ. ಬಂದು ಎಲ್ಲ ಒಂದು ಎಂಜಾಯ್ ಆದರೆ ಮಾಡ್ತಾ ಇರ್ತಾರೆ. ಅವರು ಸುಮಾರು ಪ್ಲೇಸಸ್ ಆದರೆ ಒಂದು 4-5 ಡೇಸ್ ಆದರೆ ಟ್ರಿಪ್ ಹೋಗ್ತಾ ಇರ್ತಾರೆ. ನಾರ್ಮಲಾಗಿ ನಾವು ಹೋಗ್ತಾ ಇರ್ತೀವಲ್ಲ ಕ್ಲಾಸಸ್ಸಲ್ಲಿ. ಸೊ ಆ ಥರ ಅವರು ಬಂದಿದ್ದಾರೆ, ಬಂದು ಒಳ್ಳೆ ಎಂಜಾಯ್ಮೆಂಟ್ ಆದರೆ ಮಾಡ್ತಾ ಇದ್ದಾರೆ ಇಲ್ಲಿ ಬಂದು. ಗೈಸ್ ಎಲ್ಲ ಮುಗಿಸ್ಕೊಂಡಾದ್ರೆ ನಾನು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದೆ, ಹೋಟೆಲ್ಗಾದರೆ ಬಂದಿದ್ದೀನಿ. ಸೊ ಇವಾಗ ಇಡ್ಲಿ ಆದರೆ ತೊಗೊಂಡೆ, ನೋಡ್ಬೋದು ನೋಡಿ ಇಡ್ಲಿ. ಸೊ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವಾದರೆ ರೂಮ್ಗಾದರೆ ಹೊರಡೋಣ. ಸೊ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆದರೆ ಸಿಕ್ತು ನನಗೆ ಇವತ್ತು. ಒಳ್ಳೆ ದರ್ಶನ ಆದರೆ ಆಯಿತು. ಸೊ ರವೆ ಇಡ್ಲಿ ಕೊಟ್ಟಿದ್ದಾರೆ. ಸರ್ ರವೆ ಇಡ್ಲಿ ಅಲ್ವಾ ಇದು? ರವೆ ಇಡ್ಲಿ ಅಲ್ವಾ? ಚೆನ್ನಾಗಿದೆ ಇಡ್ಲಿ, ತಿನ್ಕೊಂಡು ಈಗ ನೋಡೋಣ.